ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿ ಬೆಲ್ ಐಕನ್ ಐತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪರೋಟಾನ ಮನೇಲಿ ಮಾಡ್ಕೊಬೇಕಂದ್ರೆ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ನಾವು ಬೇಕ್ರಿಯಲ್ಲಿ, ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ತೊಗೊಂಬಂದ್ಬಿಡ್ತೀರಿ. ಅದು ಯಾವಾಗ ಮಾಡಿರ್ತಾರೋ ಗೊತ್ತಿಲ್ಲ. ನಾವು ಮನೆಯಲ್ಲಿ ಫ್ರೆಶ್ಶಾಗಿ ಮಾಡ್ಕೊಂತು ತಿನ್ಬೋದಲ್ವಾ? ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡ್ರೆ. ಅದು ಈಸಿನೇ, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಬೋದು. ಅಯ್ಯೋ ಯಾರಪ್ಪ ಮಾಡೋರು ಅಂತ ಅಂದ್ಕೊತೀವಿ ಅಷ್ಟೇ. ಅದು ಮಾಡಿದೆ ಈಸಿನೇ ಆಗುತ್ತೆ. ತುಂಬ ಚೆನ್ನಾಗಿರೋದು, ಸ್ಪೈಸಿಯಾಗಿರುತ್ತೆ. ಮೊಟ್ಟೆ ಗ್ರೇವಿದೊಂದಿಗೆ ಪರೋಟ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೆಶ್ಶಾಗಿ ನಾವು ತಿನ್ಕೋಬೋದು, ಸೂಪರಾಗಿರುತ್ತೆ. ನಾನು ಒಂದು ಬೌಲ್ ಅಳತೆ ತೊಗೊಂಡಿದ್ದೀನಿ. ಈ ಥರ ಬೌಲಲ್ಲಿ ನಾನು ಬೌಲ್ ತುಂಬ ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಚಿಟಿಕೆ ಉಪ್ಪು. ನಾನೊಂದು ಬೌಲ್ ತೊಗೊಂಡು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಬೇರೆ ಇನ್ನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿರೋ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಾನು ಮೈದಾನ. ಹಾಕ್ಕೊಂಡು ನಾನು ಎಣ್ಣೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು. ಒಂದೇ ಸಲ ಹಾಕಬಾರ್ದು ಎಣ್ಣೆ, ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿನೂ ನೀರು ಹಾಕ್ಬಾರ್ದು. ಇವಾಗೆ ಎಣ್ಣೆಯಲ್ಲೇ ಮಿಕ್ಸ್ ಮಾಡ್ಕೊತಾ ಇರಬೇಕು. ಎಲ್ಲ ಫುಲ್ ಕವರ್ ಆಗಬೇಕು ಎಣ್ಣೆಯಲ್ಲೇ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸ್ಕೊತೀನಿ. ನಾನು ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು, ಇವಾಗ ನಾವು ಎಣ್ಣೆ ಯಾವ ಥರ ಹಾಕ್ಕೊಂಡ್ರಲ್ಲ ಆ ಥರನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ಒಂದೇ ಸಲಿನೂ ಹಾಕ್ಕೊಂಡು ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ಒಂದು ಅದಕ್ಕೆ ಬರ್ತೈತೆ ಇದು ನೋಡಿ. ಇದು ನೋಡ್ರಿ, ರೆಡಿ ಆಗಿದೆ. ಈ ಒಂದು ಅದಕ್ಕೆ ಬಂದೈತೆ. ಇದು ಈ ಥರ ಉಂಡೆ ಆದರೆ ಸಾಕು. ಇವಾಗೆಲ್ಲ ನಾನು ಉಂಡೆ ಕಟ್ಟಿ ಈ ಥರ 1 ಅವರನ್ನು ಇಡ್ತೀನಿ. ಇವಾಗ 1 ಅವರ್ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಸ್ಮೂತಾಗಿ ಅದು ರೆಡಿಯಾಗಿದೆ. ನಾನು ಮತ್ತೆ ನನ್ನ ಕಲ್ಲ ಮೇಲೆ ಹಾಕ್ಕೊಂಡು ಈ ಥರ ನಾದ್ಕೊತೀನಿ. ಚೆನ್ನಾಗಿ ನಾದ್ಕೊಬೇಕು. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಚೆನ್ನಾಗಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾನು ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ತೊಗೊಂಡು ಇಟ್ಕೊತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ.